ಕಾಳಗಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ವಿವಿಧ ಇಲಾಖೆಗಳ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ಸಮಾರಂಭ ಜರುಗಿತು. ಕಾಳಗಿ ಪಟ್ಟಣದ ನೀಲಕಂಠ ಕಾಳೇಶ್ವರ ತೇರು ಮೈದಾನದಲ್ಲಿ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಕಲಬುರಗಿಯವರ ಸಂಯುಕ್ತಾಶ್ರಯದಲ್ಲಿ ಕಾಳಗಿ ಪಟ್ಟಣದ ಮತ್ತು ತಾಲೂಕಿನ ವಿವಿಧ ಕಾಮಗಾರಿಗಳ ಅಡಿಗಲ್ಲು ಸಮಾರಂಭವನ್ನು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ, ಎಂಎಲ್ಸಿ ಜಗದೇವ್ ಗುತ್ತೇದಾರ್ ಹಾಗೂ ಶಾಸಕ ಅವಿನಾಶ್ ಜಾಧವ್ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿದರು. ಸನ್ಮಾನ್ಯ ಶ್ರೀ ಕೃಷ್ಣಯ್ಯನವರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಕೆಲವು ಕಡೆ ಏನಾಗ್ತವೆ, ಹಲ್ಲಿದ್ರೆ ಕಡಲೆ ಇರಲ್ಲ, ಕಡಲೆ ಇರೋದ್ರೆ ಹಲ್ಲಿರಲ್ಲ. ಒಂದೊಂದು ಕಡೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಪ್ರಜಾಸೌಧ ಅಪ್ರೂವ್ ಆಗಿದೆ, ಭೂಮಿ ಇಲ್ಲ. ಕೆಲವು ಕಡೆ ಭೂಮಿ ಅಪ್ರೂವ್ ಆಗಿದೆ, ಅನುದಾನ ಇಲ್ಲ. ಆದರೆ ಇವತ್ತು ನಮ್ಮ ಎಲ್ಲ ಸ್ಥಳೀಯ ಮುಖಂಡರಿಂದ ಅವರು ಒಗ್ಗಟ್ಟಾಗಿ ಒಮ್ಮನಸ್ಸಿನಿಂದ ಇವತ್ತು ಇಲ್ಲ, ನಾವು ಒಂದು ಹೊಸ ತಾಲೂಕಿಗೆ ಆಡಳಿತ ಸೌಧ ಬೇಕಾಗುತ್ತೆ, ಒಂದು ವಿಧಾನಸೌಧದ ಮಾದರಿ ನಾವು ಮಾಡಬೇಕು ಅಂದ್ಬಿಟ್ಟು ಇವತ್ತು ಪ್ರಜಾಸೌಧಕ್ಕೆ ಅವರೆಲ್ಲ ಕಷ್ಟಪಟ್ಟು ಅವರು ಭೂಮಿಯನ್ನ ಹುಡುಕಿ ಭೂದಾನಿಗಳು ಮನವೊಲಿಸಿ ಇವತ್ತು ಸರ್ಕಾರಕ್ಕೆ ಜಮೀನನ್ನು ಹಸ್ತಾಂತರ ಮಾಡಿ ಇವತ್ತು ತಾವೆಲ್ಲರೂ ಹಲವಾರು ವರ್ಷದಿಂದ ಏನು ಕನಸು ಕಂಡಿದ್ರಿ, ಕಾಳಗಿ ಒಂದು ತಾಲೂಕು ಆಗಬೇಕು ಮತ್ತೆ ಕಾಳಗಿಗೆ ಒಂದು ಆಡಳಿತ ಸೌಧ ಆಗಬೇಕು ಅಂದ್ಬಿಟ್ಟು ಇವತ್ತು ಪ್ರಜಾಸೌಧದ ಕನಸು ನನಸಾಗಿದೆ ಅಂದರೆ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ನಾನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಬೇಕು, ಈಗಾಗಲೇ ಸ್ವಲ್ಪ ತಡ ಆಗಿದೆ, ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಮತ್ತೆ ಈಗ ತಡ ಆಗಲಿಕ್ಕೆ ನಾನು ಕಾರಣ ಅಲ್ಲ, ಇಲ್ಲೆಲ್ಲ ಕುಂತಿರೋ ಮುಖಂಡರು ನಮ್ಮದು ಭಾಳ ಅದ್ದೂರಿಯಾಗಿ ಒಂದು ಸ್ವಾಗತವನ್ನು ನಾವು ಮಾಡಿದ್ವು. ನನಗೆ ಬಹುಶಃ ಟೌನಿಂದ ಇಲ್ಲಿ ಬರಲಿಕ್ಕೆ ಒಂದು 20-25 ನಿಮಿಷ ಆಯಿತು. ಈ ಒಂದು ಅದ್ದೂರಿ ಸ್ವಾಗತಕ್ಕೂ ಕೂಡ ಎಲ್ಲರ ಪರವಾಗಿ ನಾನು ನಮ್ಮ ಸ್ಥಳೀಯ ಮುಖಂಡರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಆದರೆ ದಯವಿಟ್ಟು ಕ್ಷಮಿಸಬೇಕು, ನಿಮ್ಮ ನಿರೀಕ್ಷೆ ಮಟ್ಟಕ್ಕೆ ನಾನು ಸ್ವಾಗತವನ್ನು ಸ್ವೀಕಾರ ಮಾಡಲಿಕ್ಕೆ ಆಗಿಲ್ಲ. ಯಾಕಂದರೆ ಒಂದು ತತ್ವ, ಒಂದು ಸಿದ್ಧಾಂತವನ್ನು ನಾನು ನಂಬ್ಕೊಂಡಿದ್ದೀನಿ. ಆ ತತ್ವ ಸಿದ್ಧಾಂತದಲ್ಲಿ ವ್ಯಕ್ತಿ ಪೂಜೆ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಕೊನೆಯ ಭಾಷಣದಲ್ಲಿ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ, ಪಾರ್ಲಿಮೆಂಟ್ನಲ್ಲಿ ಅವ್ರ ಕೊನೆಯ ಭಾಷಣದಲ್ಲಿ ಯಾವಾಗ ಸಂವಿಧಾನ ಲೋಕಾರ್ಪಣೆ ಆಗ್ತಾ ಇದೆ ಅಲ್ಲಿ ಅವರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ, ಇದ್ರ ಬಗ್ಗೆ ಭಾಷಣ ಮಾಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಭಕ್ತಿ ಅನ್ನೋದು ಬಹಳ ಮುಖ್ಯ ಅಂತ. ಭಕ್ತಿ ಏನಿದೆ ಅಂದರೆ ಮನುಷ್ಯನಿಗೆ ಆಧ್ಯಾತ್ಮಿಕವಾಗಿರಬೇಕು, ಅಂದರೆ ಸ್ಪಿರಿಚುವಲ್ ಆಗಿರಬೇಕು. ಆ ಭಕ್ತಿ ಪ್ರಜಾಪ್ರಭುತ್ವದಲ್ಲಿ ದೇವರ ಮೇಲೆ ಅಥವಾ ದೇವಿಗಳ ಮೇಲೆ, ದೇವಸ್ಥಾನ ಮೇಲೆ ಗಳಿದ್ರೆ ತೊಂದರೆ ಇಲ್ಲ, ನಮಗೆ ಮನಃಶಾಂತಿ ಸಿಗುತ್ತೆ. ನಮಗೆ ಮನಃಶಾಂತಿ ಸಿಗುವಂಥ ಯಾವುದೇ ಒಂದು ಆಚರಣೆ ಇರ್ಬೋದು, ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ಅವ್ರು ಹೇಳೋದು. ಆದರೆ ಪ್ರಜಾಪ್ರಭುತ್ವದಲ್ಲಿ ಆ ಭಕ್ತಿ ದೇವ್ರ ಮೇಲೆ ಏನಿದೆ, ಆಧ್ಯಾತ್ಮಿಕ ಭಕ್ತಿ ಏನಿದೆ, ಅದು ವ್ಯಕ್ತಿ ಮೇಲೆ ಬಂದುಬಿಟ್ರೆ ಆ ವ್ಯಕ್ತಿ ಆ ಭಕ್ತಿಯ ದುರುಪಯೋಗ ಮಾಡ್ಕೊಂಡು ಸರ್ವಾಧಿಕಾರಿ ಆಗ್ತದೆ ಅಂತ ಹೇಳ್ತಾರೆ ಪ್ರಜಾಪ್ರಭುತ್ವದಲ್ಲಿ. ಅಂದರೆ ನೀವೆಲ್ಲರೂ ನಮಗೆ ಓಟ್ ಹಾಕಿ ಕಳಿಸಿದಂಥ ಜನ. ನಾವು ಚುನಾವಣೆ ಬಂದಾಗ ನೀವು ಇದು ಯಾವುದು ಶಾಮಿಯಾನೂ ಹಾಕಲ್ಲ ನಮಗೆ. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್, ಅರುಣ್ ಕುಮಾರ್, ಎಂವೈ ಪಾಟೀಲ್, ಜಗದೇವ್ ಗುತ್ತೇದಾರ್, ಸುಭಾಷ್ ರಾಠೋಡ್, ರಾಜೇಶ್ ಗುತ್ತೇದಾರ್, ಭೀಮರಾವ್ ತೆಗಲ್ತಿಪ್ಪಿ, ರವಿರಾಜ್ ಕೋರ್ವಿ, ಚಂದ್ರಿಕಾ ಪರಮೇಶ್ವರ್, ತಹಸೀಲ್ದಾರ್ ಪೃಥ್ವಿರಾಜ್ ಪಾಟೀಲ್, ತಾಲೂಕಾ ಪಂಚಾಯತ್ ಬಸಲಿಂಗಪ್ಪ ಡಿಗ್ಗಿ ಸೇರಿದಂತೆ ಮಹಿಳೆಯರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶ್ರೀಶೈಲ್ ತೆಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ.